ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ ಸರ್. ತಮಗೆಲ್ಲ ಗೊತ್ತೇ ಇದ್ದಂಗೆ 2014 ಕೇಂದ್ರದಲ್ಲಿ BJP ಸರ್ಕಾರ ಬಂದಾದಮೇಲೆ ನಮ್ಮ ರಾಜ್ಯದವರೇ ಒಬ್ಬರು ಕೇಂದ್ರದ ಮಂತ್ರಿ ಆಗಿದ್ದರು, ಅನಂತಕುಮಾರ್ ಹೆಗಡೆ ಅವರು. ಅವ್ರು ಏನಂದರು, BJP ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕಂತ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ಕೂರೋಕ್ಕಾಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಗೆ ನೀವು ಅಲ್ಲಿ ಕೂತಿದ್ದೀರಾ, ನಾನು ಮಂತ್ರಿಯಾಗಿ ನಿಂತಿದ್ದೀನಿ. ನಮ್ಮ ಕರ್ತವ್ಯ ಧರ್ಮ ಅಂತ ತಾನೇ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂಥ DK ಶಿವಕುಮಾರ್ ಸಾಹೇಬ್ರೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ಆತ್ಮೀಯ ಸ್ನೇಹಿತರಾದಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ MC ಸುಧಾಕರ್ ಅವರೇ, ಇನ್ನೊಬ್ಬರು ಆತ್ಮೀಯರು ಶಾಸಕರಾದಂಥ ರವಿಕುಮಾರ್ ಅವರೇ, ನಮ್ಮ ಪಕ್ಷದ ಮುಖಂಡರು ಆತ್ಮೀಯ ಆದಂಥ ಸಚಿವರಾದಂಥ ಮುನಿಯಪ್ಪ ಅವರೇ, ಇನ್ನೊಬ್ಬರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಸಚಿವರಾದಂಥ SC ಮಾದೇವಪ್ಪಣ್ಣ ಅವರೇ, ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡರು ಆತ್ಮೀಯ ಆದಂಥ ಸಚಿವರಾದಂಥ ದಿನೇಶ್ ಗುಂಡೂರು ಅವರೇ, ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡರು ಆತ್ಮೀಯ ಆದಂಥ ಸಚಿವರಾದಂಥ ಕೃಷ್ಣ ಬೈರಾಗೌಡ್ರೆ, ಇನ್ನೊಬ್ಬರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರಾದಂಥ ಸಚಿವರಾದಂಥ ಬೈರ್ತಿ ಸುರೇಶ್ ಅವರೇ, ಇನ್ನೊಬ್ಬರು ಆತ್ಮೀಯರು ಸಚಿವರಾದಂಥ K ವೆಂಕಟೇಶ್ ಅವರೇ, ಇನ್ನೊಬ್ಬರು ಆತ್ಮೀಯ ಆದಂಥ ನಮ್ಮ ಪಕ್ಷದ ಮುಖಂಡರಾದಂಥ ಸಚಿವರಾದಂಥ ರಹೀಂ ಖಾನ್ ಅವರೇ, ಸಚಿವರಾದಂಥ NS ಬೋಸರಾಜ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಇಲ್ಲಿದ್ದಂಥ ಆತ್ಮೀಯರೇ, ಮಾಧ್ಯಮ ಸ್ನೇಹಿತರೆ, ಇವತ್ತು ದಿನ ದಿನೇಶ್ ಗುಂಡೂರು ಸಾಹೇಬ್ರು ಹೇಳ್ದಂಗೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಬಂದು ಇವತ್ತು ಈ ಕಾರ್ಯಕ್ರಮ ಭಾಗವಹಿಸಿದ್ರಿಂದ ಇವತ್ತು ನಮಗೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರಂತ ಈಗ ತಾನೇ ದಿನೇಶ್ ಗುಂಡೂರು ಹೇಳಿದ್ದಾರೆ. ಜನ ಸುಮ್ಮ ಎಲ್ಲೂ ಸೇರಲ್ಲ. ಮೊನ್ನೆನೂ ನಾವು ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ ತಾಲೂಕು ಮಟ್ಟ ಕಾರ್ಯಕ್ರಮ ಮಾಡಿದ್ವು. ಆವಾಗಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸರ್ಕಾರಕ್ಕೆ ಆಶೀರ್ವಾದ ಮಾಡಿದರು. ಇವತ್ತು ದಿನ 2008 ಕೋಟಿ ವೆಚ್ಚದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಹಾಗೆ ಗುದ್ಲಿ ಪೂಜೆ ಕಾರ್ಯಕ್ರಮನ 2008 ಕೋಟಿ ವೆಚ್ಚದಲ್ಲಿ ಇಟ್ಕೊಂಡಿದ್ದಾರೆ. ಅದರಲ್ಲಿ ಬಾಗೇಪಲ್ಲಿದು ಬಿಟ್ಟು, ಬಾಗೇಪಲ್ಲಿದೇನೋ 210 ಕೋಟಿದು ಅದು ಬಿಟ್ಟು 2008 ಕೋಟಿದು ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಗುದ್ಲೆ ಪೂಜೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ.